ಎಲ್ಲೋ ಒಂದು ಕಡೆ ತುಂಬ ಕ್ಲೋಸ್ ಆಗ್ತಾ ಏನಾಗ್ಬಿಡುತ್ತೆ, ಒಂದು ಎಕ್ಸ್ಪೆಕ್ಟೇಷನ್ ಅಂತ ಬಂದು ಎಷ್ಟೊಂದು ಕಡೆ ನನಗೆ ಸಿಗಬೇಕಾಗಿರೋ ಆಪರ್ಚುನಿಟಿ ಸಿಕ್ಕಿಲ್ಲ. ಜ್ವರ ಏನೋ ಜ್ವರ ಅಂದರೆ ನಾಮಿನೇಷನ್ ಜ್ವರ ಕಣೋ, ಹೋಗ್ಬಿಟ್ರೆ ಮನೇಲಿ ಕಣೋ. ಒಂದಷ್ಟು ಕಂಬ್ಯಾಕ್ ಮಾಡಿದಾಗ ಕಿಂಗ್ ಕಾರ್ತಿಕ್ ಅಂತೆಲ್ಲ ಮಾಡಿದ್ದಾರೆ. ಯಾರು ಮಾತಾಡಿದ್ರು, ಮನೆ ಒಳಗೂ ಮಾತಾಡಿದ್ರು, ಮನೆ ಹೊರಗಡೆನೂ ಮಾತಾಡಿದ್ರು, ನಾನು ಮಾತಾಡಿಲ್ಲ. ಈಗ ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ ಕೆಲವ್ರಿಗೆ ಕೆಲವೊಂದು ರಿಯಲೈಸೇಷನ್ಸ್ ಆಗುತ್ತೆ. ಈಗ ಈ ಒಂದು ನನ್ನಲ್ಲಿರೋಂಥ ಒಂದು ಕ್ಯಾರೆಕ್ಟರ್ನ ಬಿಡಬೇಕು, ಈ ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೋಬೇಕು ಅಂತ ಅನ್ಸುತ್ತೆ. ಸೊ ಆ ಥರ ನಿಮ್ಮಲ್ಲಿ ನೀವೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋದಿದೆಯಾ? ಚೇಂಜಸ್ ಎಲ್ಲ ಏನು ಇಲ್ಲ. ಇವಾಗ ಅನ್ಕೊಂಡಿದ್ದೀನಿ ಅಂತನ ಅಲ್ಲಿ ಇವಾಗ ಆಚೆ ಬಂದ ಮೇಲೆ ಓಕೆ, ನಾನು ಮುಂಚೆ ಇದ್ದಿದ್ದ ಕಾರ್ತಿಕ್ಗೂ ಈಗಿರೋ ಕಾರ್ತಿಕ್ಗೂ ಹೀಗಿರಬೇಕು. ಆ್ಯಕ್ಚುಲಿ ಮುಂಚೆ ಇಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇರಲಿಲ್ಲ. ಎಲ್ಲಿ ನೋವಾಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇವತ್ತು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು ಕಲ್ತಿದ್ದೀನಿ. ಮಾತಾಡಿದ್ರು ಆ ಕ್ಷಣಕ್ಕೆ ಯಾರಿಗೆ ಆದರೂ ಹರ್ಟ್ ಆಗ್ಬೋದು. ಬಟ್ ಕೂತ್ಕೊಂಡು ಯೋಚನೆ ಮಾಡಿದಾಗ ಇಫ್ ಐ ಆಮ್ ರೈಟ್ ದೇ ವಿಲ್ ಫೀಲ್ ಓಕೆ ಈಸ್ ರೈಟ್, ಕರೆಕ್ಟಾಗಿ ಹೇಳಿದ್ದ. ಆ ಕ್ಷಣಕ್ಕೆ ಹರ್ಟ್ ಆಗಿರುತ್ತೆ, ಬಟ್ ಅದು ಸರಿಯಾಗಿದೆ ಅನಿಸಿದಾಗ ಸರಿಯಾಗೇ ಇರುತ್ತೆ ಅಷ್ಟೇ. ಓಕೆ, ಸೊ ಈಗ ಬಿಗ್ ಬಾಸಲ್ಲಿ ಯಾರಿಗಾದ್ರೂ ಸಾರಿ ಕೇಳಬೇಕು ಅಂತಂದರೆ ಯಾರಿಗೆ ಕೇಳ್ತೀರಾ? ಎಲ್ಲ ಅಲ್ಲೆಲ್ಲ ಕೇಳ್ಬಿಟ್ಟಿದ್ದೀನಿ 3-4 ಸಲ. ಮಾಡದೇ ಇರೋ ತಪ್ಪಿಗೆಲ್ಲ ಸಾರಿ ಕೇಳ್ಬಿಟ್ಟಿದ್ದೀನಿ. ಇನ್ನು ಎಷ್ಟು ಸಾರಿ ಕೇಳಿ ನಾನು. ರಿಯಲ್ ಲೈಫಲ್ಲಿ ಲೆಸನ್ ನೋಡಿ, ನೀವು ಈಗ ಹೆಣ್ಮಕ್ಳಿಗೆಲ್ಲ ಸಾರಿ ಕೇಳ್ತಾ ಇದ್ರೆ ಸ್ವಲ್ಪ ಅವಾಗ ಪೂಸಿ ಹೊಡಿತಾ ಇದ್ರೆ ಸುಮ್ಮನೆ ಕೇಳ್ಬಿಡ್ತಾರೆ. ಸುಮ್ಮನಿರಿ, ಸಾಕು ಜಾಸ್ತಿ ಕೇಳ್ಬಿಟ್ಟಿದ್ದೀನಿ. ಅಲ್ಲ, ಈಗ ನಿಮ್ಮ ಮನೇಲಿ ಈಗ ಹೆಣ್ಮಕ್ಳೆಲ್ಲ ಇರೋದ್ರಿಂದ ಅದು ಒಂದು ಸ್ವಲ್ಪ ಯೂಸ್ ಆಗುತ್ತೆ ನಿಮ್ಗೆ ಆ ಥರದ್ದು. ಓಹೋ, ಐಡಿಯಾ ಕೊಡ್ತಾ ಇದ್ದೀರಾ ನೋಡಿ. ಸಾರಿ, ಟೆಲ್ ಮೀ. ಓಕೆ, ಸೊ ಈಗ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ. ಈ ಬಿಗ್ ಬಾಸ್ ಎಕ್ಸ್ಪೋಜರ್ ನಿಮ್ಮ ಕರಿಯರ್ಗೆ ಎಷ್ಟು ನೆರವಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ನೆರವು ಆಗಿದೆ ಆಗಲೇ. ಇಟ್ ಹ್ಯಾಸ್ ಚೇಂಜ್ಡ್ ಮೈ ಲೈಫ್ ಲೈಕ್ ನೆವರ್ ಬಿಫೋರ್. ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಬಟ್ ಅನ್ಕೋತಾ ಇದ್ದೆ ಹೆಂಗಿರುತ್ತೆ ಏನಿರುತ್ತೆ. ನನಗೆ ಹಿಂಗೊಂದು ಆಸೆ ಏನು ಅಂತಂದರೆ, ದೊಡ್ಡ ಸ್ಕ್ರೀನಲ್ಲಿ ನನ್ನ ಸಿನಿಮಾ ಬರಬೇಕು, ಜನ ಶಿಳ್ಳೆ ಚಪ್ಪಾಳೆ ಹೊಡಿಬೇಕು ಅಂತ, ಕಟೌಟ್ ಹಾಕಬೇಕು ಅಂತ. ಅದೇ ಒಂದು ಸೂಪರ್ ಹಿಟ್ ಮೂವಿ ಕೊಟ್ಟರೆ ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತಾರೋ, ಸೂಪರ್ ಹಿಟ್ ಮೂವಿ ಆ ರೇಂಜ್ಗೆ ಜನ ನನಗೆ ಬಂದ್ಬಿಟ್ಟು ಇವತ್ತು ಮಾತಾಡಿಸ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಹ್ಯಾಸ್ ಗಿವನ್ ದಿಸ್ ಟು ಮೀ. ಐ ಶುಡ್ ಬಿ ಗ್ರೇಟ್ಫುಲ್ ಟು ದ ಟೀಮ್ ಆ್ಯಂಡ್ ಮೈ ಪೀಪಲ್. ಸೊ ಈಗ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಾ ಬಿಗ್ ಬಾಸ್ ಯಶಸ್ಸಿಂದ. ಸೊ ಇನ್ನೂ ಸಾಕಷ್ಟು ಹೆಜ್ಜೆಗಳು ಇಡೋದಿದೆ, ಯಶಸ್ಸಿನ ಮೆಟ್ಲು ಹತ್ತೋದಿದೆ ಇನ್ನು. ಯಾವುದೇ ಎಂಡ್ ಇರಬಾರ್ದು ಕನಸಿಗೆ. ಹೌದು, ನಾವು ಜರ್ನಿನ ಎಂಜಾಯ್ ಮಾಡಬೇಕು, ಡೆಸ್ಟಿನೇಷನ್ ಆಮೇಲೆ ಸಿಗುತ್ತೆ. ಹೌದೌದೌದು. ಓಕೆ, ಸೊ ಈಗ ಬಿಗ್ ಬಾಸ್ ಇಂದ ಪುಟ್ಟಮ್ಮ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾರೆ. ನಿಮ್ಮ ತಂಗಿ ಮತ್ತೆ ಸೋದರಳಿ ಎಲ್ಲ ಕಡೆ ಫೇಮಸ್, ಇವಾಗ ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳಿ ನಮ್ಗೆ. ನನ್ನ ತಂಗಿ, ನಾವು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನನಗೂ ಒಳಗೂ ಆಗ್ತಾನೆ ಇಲ್ಲ, ಸಖತ್ ಜಗಳ ಆಡ್ತಾ ಇದ್ವಿ, ಸಖತ್ ಕಿತ್ತಾಡ್ತಾ ಇದ್ವಿ. ಹೆಣ್ಮಕ್ಳ ಜೊತೆ ತುಂಬಾ ಜಗಳ ಆಡ್ತೀರಾ ನೀವು? ಇಲ್ಲ, ಇವಾಗ ತುಂಬ ಐ ಲವ್ ಹರ್ ಅ ಲಾಟ್. ಶಿ ಲವ್ಸ್ ಮಿ ಅ ಲಾಟ್. ಎಲ್ಲೂ ನಾನು ಬಿಟ್ಕೊಡಲ್ಲ ಯಾವತ್ತೂ. ಚಿಕ್ಕ ವಯಸ್ಸಲ್ಲಿ ಆಬ್ವಿಯಸ್ಲಿ ಕಿತ್ತಾಟ ಇದ್ದೇ ಇರುತ್ತೆ. ನಾನು ಅವಳಿಗೆ ಹಾಕೊಂಡು ಚೆನ್ನಾಗಿ, ಅವಳಂಗೆ ಹಾಕೊಂಡು ನನಗೆ ಚೆನ್ನಾಗಿ ಯಾವೆಲ್ಲ ಆಗ್ತಾ ಇತ್ತು. ಇವಾಗ ಅದೆಲ್ಲ ನೆನ್ಸ್ಕೊಂಡ್ರೆ ನಗು ಬರುತ್ತೆ, ಬಟ್ ತುಂಬಾ ಒಳ್ಳೆ ಬಾಂಡ್ ಇದೆ ಇಬ್ಬರ ಮಧ್ಯನೂ. ಓಕೆ, ಸೊ ಈ ಶೋ ಇಂದ ಫೇಮಸ್ ಆಗಿದ್ದಾರೆ. ಅವರು ಒಂಥರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಹೋಗಿಲ್ಲ ಅಂದ್ರೂ ಈಗ ಆ ಥರ ಇದೆ. ಅವ್ರು ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಈ ಒಂದು ಏನಂತಾರೆ ಫೇಮ್ನೆಲ್ಲ? ಆ್ಯಕ್ಚುಲಿ ಅವಳಿಗೆ ಎಲ್ಲರೂ ಕೇಳ್ತಾ ಇದ್ದಾರಂತೆ. ಅವಳಿಗೆ ಆ್ಯಕ್ಚುಲಿ ಫಾಲೋವರ್ಸ್ ಬರೀ 200-250 ಏನೋ ಇತ್ತು. ಇವಾಗ 4,000 ಆಗಿದೆ ಕಣೋ ನಂದು. ನಿನ್ನ ಫ್ಯಾನ್ಸ್ ಎಲ್ಲ ನನ್ ಕೇಳ್ತಾ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಸೋದು ನನ್ ಕೇಳ್ತಾ ಇದ್ದಾರೆ, ಹಂಗೆ ಹಿಂಗಿಂತ. ನನ್ನ ಫ್ಯಾನ್ಸು ಅವ್ರಂತೆ ಇವಾಗ ಅಂತ ಅಂದ್ಬಿಟ್ಟು ಅವಳೇನೋ ಹೇಳ್ತಾ ಇದ್ವಿ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದಾಗ. ಖುಷಿ ಆಗುತ್ತೆ. ಸೊ ಅಮ್ಮ ಏನು ಹೇಳ್ತಾ ಇದಾರೆ ಇವಾಗ? ಅಮ್ಮ ಮನೆಗೆ ಬಂದಾಗ ಹೇಳಿದ ರೀತಿಗೂ ಇವಾಗ ಆಚೆ ಬಂದ್ಮೇಲೆ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ, ಯಾಕೆಂದ್ರೆ ಅಲ್ಲೆಲ್ಲ ಕ್ಯಾಮ್ರಾಗಳು ನೋಡ್ತಿರುತ್ತೆ ಅಂತ. ಸೊ ಈ ಒಂದು ಜರ್ನಿನ ನೋಡಿ ಗೆದ್ದು ಬಂದ ಮೇಲೆ ಅಮ್ಮ ಏನು ಹೇಳಿದ್ರು ಫಸ್ಟ್? ಅವ್ರ ಹತ್ರ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮೊನ್ನೆ ಬೆಳಗಿನ ಜಾವ ಬಂದಿದ್ದು. ಆ್ಯಂಡ್ ಅದಾದಮೇಲೆ ಇಮಿಡಿಯೇಟ್ ಇಂಟರ್ವ್ಯೂಸ್ ಸ್ಟಾರ್ಟ್ ಆಗಿ ಕಂಟಿನ್ಯೂಸ್ ಆಗಿ ಇದಾಗೋಯ್ತು. ಬೆಳಗಿನ ಜಾವ ಬಂದಾಗ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ದೆ ಅಷ್ಟೇ. ತುಂಬ ಖುಷಿಯಾಗಿದೆ ಅವ್ರಿಗೆ, ಬಹಳ ಹೆಮ್ಮೆ ಆಗಿದೆ. ನನ್ನ ಮಗ ಏನೋ ಅದು ನನಗೆ ತುಂಬ ಏನೋ ಹೆಮ್ಮೆ ಆಗುತ್ತೆ, ನನ್ನ ಮಗ ಈ ರೀತಿ ಇದ್ದಾನೆ ಅಂತ. ಏನೇನೋ ಹೇಳಿದ್ರು ನನ್ನ ಬಗ್ಗೆ ನಾನು ಯಾಕೆ ಸುಮ್ಮನೆ ಹೇಳ್ಕೊಳ್ಳಿ, ನೀವು ಅವ್ರನ್ನೇ ಕೇಳ್ಕೊಳ್ಳಿದ್ದೆ. ಈಗ ಅಮ್ಮನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಮನೇಲಿ ಸ್ನೇಹ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಅದು ಗೇಮ್ ಇರಬಹುದು, ಟಾಸ್ಕ್ ಇರಬಹುದು, ಅದು ಡಿಸೈನ್ ಮಾಡಿರೋದು ರೀತಿ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಕಷ್ಟ ಇತ್ತು ಅಂತ ಅನ್ನಿಸ್ತಾ ನಿಮಗೆ?
ನನಗೆ ಆ್ಯಕ್ಚುಲಿ ಕಷ್ಟ ಅಂತ ಆಗಿದ್ದು ಕೆಲವೊಂದು ಡಿಸಿಷನ್ ತೊಗೋಬೇಕಾದ್ರೆ. ಬಟ್ ತನಿಷನ್ ವಿಚಾರದಲ್ಲಿ ಹಾಗೇನಾಗಿಲ್ಲ. ಏನು ತಪ್ಪಾಗಿತ್ತು ಅದನ್ನು ಅವಳು ಸ್ಪೋರ್ಟಿವ್ ಆಗಿ ತೊಗೊಂಡ್ಳು. ಈಚೆ ಬಂದ ಮೇಲೂ ಕೂಡ ಅವಳ ಜೊತೆ ಇವಾಗ ಮಾತಾಡೋಕ್ಕಾಗಿಲ್ಲ, ಬಟ್ ಫ್ರೆಂಡ್ಶಿಪ್ ಮೇಂಟೈನ್ ಆಗಿದೆ. ಸೊ ನಾನು ಯಾವಾಗಲೂ ಅಲ್ಲಿ ಹೇಳ್ತಾ ಇದ್ದಿದ್ದು ಏನಂತಂದರೆ, ಫ್ರೆಂಡ್ಶಿಪ್ ಶುಡ್ ಬಿ ಫ್ರೆಂಡ್ಶಿಪ್, ಗೇಮ್ ಶುಡ್ ಬಿ ಗೇಮ್. ಇದು ಇಲ್ಲಿ ಬರೋದು ಮಿಕ್ಸ್ ಆಗಬಾರ್ದು. ಗೇಮಲ್ಲಿ ಫ್ರೆಂಡ್ಶಿಪ್ ಬರಬಾರ್ದು, ಫ್ರೆಂಡ್ಶಿಪ್ಪಲ್ಲಿ ಗೇಮ್ ಬರಬಾರ್ದು. ಸೊ ಆ ರೀತಿ ಇದ್ದರೆ, ನಾನು ನಾಮಿನೇಟ್ ಮಾಡಿದಾಗ ಸ್ಪೋರ್ಟಿವ್ ಆಗಿ ತೊಗೊಂಡ್ರೆ ದಟ್ ಈಸ್ ಗೇಮ್. ಸೊ ನಾವು ನಾಮಿನೇಟ್ ಮಾಡಿದ ತಕ್ಷಣ ಯಾರು ಮನೆಯಿಂದ ಈಚೆ ಹೋಗಲ್ಲ. ಜನ ಡಿಸೈಡ್ ಮಾಡೋದು ಒಳಗಡೆ ಇರಬೇಕೋ ಬೇಡವೋ ಅನ್ನೋದನ್ನು. ಸೊ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡ್ರೆ ಇಟ್ ಬಿ ವೆರಿ ನೈಸ್. ಗೇಮ್ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ, ಜಾಸ್ತಿ ಜಗಳಗಳಾಗಲ್ಲ, ಕಾನ್ಫ್ಲಿಕ್ಟ್ಸ್ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ನೀವು ಬಿಗ್ ಬಾಸ್ ಆ ಜರ್ನಿನಲ್ಲಿ ಯಾರಿಗಾದ್ರೂ ಏನಾದರೂ ಸಲಹೆ ಕೊಡ್ತಿದ್ರಾ, ಅಥವಾ ಯಾರಿಂದನಾದರೂ ಸಲಹೆ ತಗೋತಿದ್ರಾ? ಸಲಹೆ ಆ್ಯಕ್ಚುಲಿ ಕೆಲವೊಂದ್ಸಲಿ ನಾನೇನೋ ಡಿಸಿಷನ್ ತೊಗೊಂಡಾಗ ಯಾವುದಾದ್ರು ಒಂದು ವಿಷಯದಲ್ಲಿ ಐ ಯೂಸ್ ಟು ಗೋ ಆ್ಯಂಡ್ ಆಸ್ಕ್ ಸಿರಿಯಕ್ಕ ನಾನು ಹಿಂಗೆ ಮಾತಾಡಿದ್ದು ಸರಿನಾ ಅಂತ ಕೇಳ್ತಾ ಇದ್ದೆ. ಓಕೆ ತಪ್ಪಂತ ನನಗೇನಾದ್ರು ಏನಾದರೂ ಒಂದು ಸ್ವಲ್ಪ ಅನ್ನಿಸ್ತಾ ಇದ್ರೆ ನಾನು ಹೋಗಿ ಕೇಳ್ತಿದ್ದೆ. ಅವ್ರು ಕರೆಕ್ಟಾಗಿದ್ದರೆ ಕರೆಕ್ಟ್ ಅಂತ ಇದ್ರು, ಇಲ್ಲ ತಪ್ಪು ಅಂದರೆ ತಪ್ಪು ಅಂತ ಇದ್ದರು. ಸೊ ಶಿ ವಾಸ್ ದೇರ್ ಆಲ್ವೇಸ್. ನಾನು ಅವ್ರನ್ನ ಕೇಳ್ತಾ ಇದ್ದೆ. ಓಕೆ. ಸೊ ಮಧ್ಯಮ ವರ್ಗದ ಯುವಕ, ನೀವು ಆ್ಯಕ್ಟರ್ ಆಗಬೇಕು ಅಂತ ಒಂದು ದೊಡ್ಡ ಕನಸನ್ನು ಕಾಣ್ತೀರಾ, ದಾರಿ ಕಷ್ಟ ಇರುತ್ತೆ. ಸೊ ಈ ಹಂತದಲ್ಲಿ ನಿಮಗೆ ಯಾರೆಲ್ಲ ಬೆಂಬಲವಾಗಿ ನಿಂತಿದ್ರು? ಈ ಸಮಯದಲ್ಲಿ ನನ್ನ ಫಸ್ಟ್ ಸೀರಿಯಲ್ಗೆ ಸೆಲೆಕ್ಟ್ ಮಾಡಿದ್ದು ಪ್ರೀತಮ್ ಶೆಟ್ಟಿ ಸರ್. ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ಯಾಕಂದರೆ ಇವನೇ ಬೇಕು ಅಂತ ಹೇಳಿ ಚಾನಲ್ ಹತ್ರ ಹಠ ಹಿಡಿದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅವರು. ಆ ಸೀರಿಯಲ್ ಪ್ರೊಡ್ಯೂಸರ್ ಅಷ್ಟೇ, ಗುರುರಾಜ್ ಕುಲಕರ್ಣಿ ಸರ್. ನನ್ನ ಹತ್ರ ಕೆಲವೊಂದ್ಸಲಿ ದುಡ್ಡಿಲ್ಲ ಅಂದಾಗ ಅವರೇ ಎಕ್ಸ್ಟ್ರಾ ದುಡ್ಡು ಹಾಕಿದ್ದಾರೆ. ಅದನ್ನ ಯಾವತ್ತೂ ಕೇಳಿಲ್ಲ. ಅವ್ರ ಪೇಮೆಂಟಲ್ಲೂ ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಸೊ ಆ ರೀತಿ ಪ್ರೊಡ್ಯೂಸರ್ಸ್ ಬೇಕು, ಅವ್ರು ಚೆನ್ನಾಗಿರಬೇಕು. ಆ್ಯಂಡ್ ಸಿನಿಮಾ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದು, ಫಸ್ಟ್ ಅಪರ್ಚುನಿಟಿ ಕೊಟ್ಟಿದ್ದು, ಅವ್ರ ಫಸ್ಟ್ ಪ್ರೊಡಕ್ಷನ್ ಆದರೂ ಒಬ್ಬ ಹೊಸ ಹುಡುಗಂಗೆ ಸಿನಿಮಾಗೆ ಅವಕಾಶ ಕೊಟ್ಟಿದ್ದು ಪವನ್ ಒಡೆಯರ್ ಸರ್. ಆ್ಯಂಡ್ ದ್ಯಾಟ್ ಈಸ್ ಅ ಬಿಗ್ ಥಿಂಗ್. ನಂಗೆ ಅದು ಅವಕಾಶ ಕೊಟ್ಟಿದ್ದು ಯಾವುದೋ ಸಣ್ಣ ಸಿನಿಮಾಗಲ್ಲ, ಡೊಳ್ಳು. ಇಟ್ಸ್ ಅ ನ್ಯಾಷನಲ್ ಅವಾರ್ಡ್ಸ್. ಆ್ಯಂಡ್ ನಾನು ಬೇಕು ಅಂತ ನನ್ನನ್ನು ರೆಫರ್ ಮಾಡಿದ್ದು ಸಾಗರ್ ಪುರಾಣಿಕ್. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ಸುಮಾರು ಜನ ಇದ್ದಾರೆ, ಹೇಳ್ತಾ ಹೋದರೆ ಒಂದು ದೊಡ್ಡ ಲೈನೇ ಬರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಯಶವಂತ್, ಆ್ಯಕ್ಚುಲಿ ನಾನು ಯಶವಂತ್ ಕಡೆಯಿಂದ ಕಾಲ್ ಬಂತು ನನಗೆ. ಬಂದಾಗ ಲಾಸ್ಟಲ್ಲಿ ಹೇಳ್ತಿದ್ದೀನಿ ಅಂತ ಏನೋ ಬೇಜಾರು ಮಾಡ್ಕೊಂಬೇಡ, ಇಟ್ ಈಸ್ ಅನ್ ಆಪರ್ಚುನಿಟಿ. ಇಷ್ಟು ಲೇಟಾಗ ಹೆಂಗೆ ಇದು ಏನು ಮಾಡಲಿ ಇಷ್ಟು ಹೆಂಗೆ ಮಾಡಲಿ ಅಂತ ಹೇಳಿದಾಗ, ಮಗ ಆಪರ್ಚುನಿಟಿ ಬೇಕು ಅಂದರೆ ಬೇಡ, ಡಿಸೈಡ್ ಮಾಡ್ಬಿಟ್ಟು ಹೇಳು ಅಂತ ಹೇಳಿದ್ದು. ಸೊ ಯಶವಂತ್ ನಾನು ನೆನೆಸ್ಕೊತೀನಿ. ಅಲ್ಲಿ ಹೋದಾಗ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು, ಈ ಗೇಮ್ ಅಂದರೆ ಇದು ಹಿಂಗಿರಬೇಕು ಅಂತ ಹೇಳಿದ್ರು. ಸೊ ಎಲ್ಲರಿಗೂ ನನ್ನ ಯಾರ್ಯಾರು ನನಗೆ ಸಪೋರ್ಟ್ ಕೊಟ್ಟರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾರ್ಯಾರು ನನ್ನ ತುಳಿಯೋಕ್ಕೆ ಟ್ರೈ ಮಾಡಿದ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟ. ಯಾಕಂತಂದರೆ ನಾನು ತುಳಿಲಿಲ್ಲ ಅಂತಂದರೆ ನಾನು ಇಲ್ಲಿ ಕೂರೋಕ್ಕೆ ಸಾಧ್ಯನೇ ಇರ್ತಿಲ್ಲ. ಹೌದು. ಮನೇಲಿ ಆ್ಯಕ್ಟರ್ ಆಗಬೇಕು ಅಂತಂದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು? ನಮ್ಮಪ್ಪ ಅಲ್ಲಿ ಫೋಟೋದಲ್ಲಿದ್ದಾರೆ ನೋಡಿ, ಅವರು ಏನಾದರೂ ಮಾಡು, ನಿನ್ನ ಲೈಫಲ್ಲಿ ಉದ್ಧಾರ ಆಗು ಅಂತ ಹೇಳ್ತಿದ್ರು. ಆ್ಯಂಡ್ ಹಿ ವಾಸ್ ಮೈ ಫಸ್ಟ್ ಸಪೋರ್ಟ್, ಬ್ಯಾಕ್ ಸಪೋರ್ಟ್ ಆ್ಯಂಡ್ ಫಸ್ಟ್ ಚಿಯರ್ ಲೀಡರ್. ಅಮ್ಮಂಗೆ ಆ್ಯಕ್ಚುಲಿ ಒಂಚೂರು ಹಿಂಜರಿಕೆ ಇತ್ತು, ಅಯ್ಯೋ ಇಂಡಸ್ಟ್ರಿನ ಹಿಂಗೆ ಏನು ಎತ್ತ ಅಂತ. ಏನಾದರೂ ಮಾಡು ಮುನ್ನುಗ್ಗು ಮಗನೆ ಅಂತ ಹೇಳಿದ್ದಪ್ಪ. ಅವ್ರು ಹೇಳಿದ್ದವರು ಆ್ಯಕ್ಚುಲಿ ಇವತ್ತು ಅವ್ರಿಗೆ ಇರಬೇಕಾಗಿತ್ತು, ಇವತ್ತು ಅವ್ರು ನೋಡೋಕ್ಕಿಲ್ಲ ಅನ್ನೋದೊಂದು ಬೇಜಾರಷ್ಟೇ. ತಂದೆ ಅಕಾಲಿಕವಾಗಿ ಈ ಥರ ಹೋದಾಗ ಏನೇನೆಲ್ಲ ಚಾಲೆಂಜಸ್ ನೀವು ಲೈಫಲ್ಲಿ ಫೇಸ್ ಮಾಡಿದ್ರಿ? ತುಂಬ ಕಷ್ಟ ಆಯಿತು. ಯಾಕಂತಂದರೆ ಅಲ್ಲಿವರೆಗೂ ಅಂತ ಇನ್ನು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ. ಇದ್ದಂಥ ಒಂದು ದುಡ್ಡಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದೆ. ನನಗೆ ನಾನು ಕಾರ್ ತೊಗೊಂಡಿದ್ದೆ, ಅದು ಆ್ಯಕ್ಚುಲಿ ಇವಾಗಲೂ ಲೋನಲ್ಲೇ ಇದೆ. ಅದಕ್ಕೂ ಮುಂಚೆ ನನ್ನ ತಂಗಿ ಮದುವೆಗೋಸ್ಕರ ಒಂದಷ್ಟು ದುಡ್ಡನ್ನು ಸ್ವಲ್ಪ ಸೇವ್ ಮಾಡ್ತಿದ್ದೆ. ಅಪ್ಪ ತೀರ್ಕೊಂಡ್ಮೇಲೆ ತುಂಬ ಕಷ್ಟ ಆಯಿತು. ದುಡ್ಡಿಗೋಸ್ಕರ ನನ್ನ ಕನಸಲ್ಲಿ ನಾನು ಯಾವತ್ತು ಕನಸು ಕಾಣ್ತಿದ್ದು ದಟ್ ಐ ಹ್ಯಾವ್ ಟು ಬಿ ಅ ಹೀರೋ, ಬಿಗ್ ಹೀರೋ ಅಂತ. ದುಡ್ಡಿಗೋಸ್ಕರ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ. ಪುಟ್ಟಕ್ಕನ ಮಕ್ಕಳು ಅಂತ ಮಾಡ್ತಿದ್ದೆ. ಐ ಪ್ಲೇಡ್ ಅ ಕ್ಯಾಮಿಯೋ ದರ್, ನಾಟ್ ಅ ಕ್ಯಾಮಿಯೋ, ಇಟ್ಸ್ ಜಸ್ಟ್ ಅ ಬ್ರಿಡ್ಜ್ ಕ್ಯಾರೆಕ್ಟರ್. ಯಾವುದು ಇಂತಿನಿ ಮಾಷ್ ಅಂತ ಮಾಡ್ತಿದ್ದೆ, ಅಲ್ಲಿ ಮಗನ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಡ್ಯಾನ್ಸ್ ಅಂತ ಒಂದು ಶೋ ಮಾಡಿದೆ, ಅದರಲ್ಲಿ ಡ್ಯಾನ್ಸ್ 3 ಒಟ್ಟಿಗೆ ಮಾಡ್ತಾಯಿದ್ದೆ. ಜೊತೆಗೆ ಅಪ್ಪ ತೀರ್ಕೊಂಡಾಗ ಅಪ್ಪಂದು ವರ್ಕ್ಶಾಪ್ ಇತ್ತು,
ಅದನ್ನು ಹೋಗಿ ಇಲ್ಲಿಂದ ನೋಡ್ಕೊತಾ ಇದ್ದೆ. ನನ್ನ ತಂಗಿ ಮ್ಯಾನೇಜ್ ಮಾಡ್ತಾ ಇದ್ಲು ಅಲ್ಲಿಂದ ಎವ್ರಿಥಿಂಗ್, ಏನೇ ಲೆಕ್ಕಾಚಾರ ಇದ್ರು ನಾನು ಇಲ್ಲಿಂದ ಮ್ಯಾನೇಜ್ ಮಾಡ್ತಿದ್ದೆ. ಅವಳು ಅಂಗಡಿಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ಲು ಹುಡುಗರ ಹತ್ರ. ಅವಳು ತುಂಬ ಸಪೋರ್ಟ್ ಮಾಡಿದ್ದಾಳೆ. ಇಷ್ಟೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೆ. ಅದು ಹಣವನ್ನು ಕೂಡ್ಸೋದಕ್ಕೋಸ್ಕರ ನನ್ನ ತಂಗಿ ಮದುವೆ ಮಾಡೋದಕ್ಕೋಸ್ಕರ. ಸೊ ಅಷ್ಟೆಲ್ಲ ಕಷ್ಟ ಆಯಿತು. ಎಷ್ಟೇ ಕಷ್ಟಪಟ್ಟರು ಇವತ್ತಿಗೆ ನಂದೊಂದು ಜರ್ನಿ ಇದೆಯಲ್ಲ, ಅದನ್ನು ಹೇಳ್ಕೊಳ್ಬೇಕಾದ್ರೆ ಆ್ಯಕ್ಚುಲಿ ಖುಷಿ ಆಗುತ್ತೆ, ಭಾಳ ಹೆಮ್ಮೆ ಆಗುತ್ತೆ ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿರೋದಕ್ಕೆ. ಇದು ಎಲ್ಲವೂ ಕಾರಣ. ಈಗ ನೀವು ಹೇಳಿದಾಗೆ ಸೀರಿಯಲ್ಗಳಿರ್ಬೋದು, ಸಿನಿಮಾಗಳಿರ್ಬೋದು, ಹಲವಾರು ಪಾತ್ರಗಳನ್ನ ಮಾಡಿದ್ದೀರಾ. ಸ್ಟ್ರಗ್ಲಿಂಗ್ ಆ್ಯಕ್ಟರ್ ಅಂತ ನೀವೇ ಹೇಳ್ಕೊಂಡಿದ್ದೀರಾ ಕೂಡ, ಆಗಿದ್ರಿ ಸ್ಟ್ರಗ್ಲಿಂಗ್ ಆ್ಯಕ್ಟರ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಟೈಮಲ್ಲಿ ಈಗ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಇಷ್ಟ ಇರೋ ಪಾತ್ರನೇ ಮಾಡಬೇಕು ಅಂತ ಅನ್ಕೋತಿದ್ರಾ, ಅಥವಾ ಇರ್ಲಿಪ್ಪ ಯಾವ ಪಾತ್ರ ಬರುತ್ತೋ ಮಾಡೋಣ ಅಂತ ಆಕ್ಸೆಪ್ಟ್ ಮಾಡ್ತಾ ಇದ್ರಾ ನೀವು ಅವಾಗಲ್ಲ ಸ್ಟ್ರಗ್ಲಿಂಗ್ ಪೀರಿಯಡ್ ಟೈಮಲ್ಲಿ? ಇಷ್ಟ ಇರೋ ಪಾತ್ರನೇ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಕೆಲವೊಂದು ಸಲ ಒತ್ತಡ, ಇಟ್ ವಿಲ್ ಮೇಕ್ ಅಸ್ ಟೇಕ್ ರಾಂಗ್ ಡಿಸಿಷನ್ಸ್. Sometimes I have taken wrong decisions in terms of choices. ಅದು ಆ ಟೈಮ್ಗೆ ಆಯಿತು, ಬಟ್ ಸ್ಟಿಲ್ ಇಟ್ ಇಸ್ ಓಕೆ. ಇವತ್ತು ನಾನು ಏನು ಆಗಬೇಕು ಅಂತ ಆಗಿದ್ದೀನಿ ಅದೆಲ್ಲವೂ ಆ ಡಿಸಿಷನ್ಸಿಂದನೇ ಕಾರಣ ಆಗಿದ್ದು. ಆವಾಗಲೇ ಆ ಸಕ್ಸಸ್ ಸಿಕ್ಬಿಟ್ಟಿದ್ರೆ ಈ ಒಂದು ಜರ್ನಿ ಇರ್ತಾ ಇರಲಿಲ್ಲ ನಂದು. ಹೌದು. ಎಸ್. ಡೊಳ್ಳು ಸಿನಿಮಾ ನೀವು ಹೇಳಿದಾಗೆ ನ್ಯಾಷನಲ್ ಅವಾರ್ಡ್ ಬಂದಂತಹ ಸಿನಿಮಾ. ಹೇಗೆ ಅನ್ಸುತ್ತೆ, ನೀವು ನಾನು ಆ್ಯಕ್ಟ್ ಮಾಡಿರೋ ಒಂದು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು ಅಂದಾಗ ದೊಡ್ಡ ಹೆಮ್ಮೆ ವಿಷಯ ಅದು. ಸೊ ಹೇಗೆ ಅನ್ನಿಸ್ತು ಆ ಮೂಮೆಂಟ್? ವಾವ್, ಇಟ್ ವಾಸ್ ಅ ಗ್ರೇಟ್ ಜಾಯ್. ನ್ಯಾಷನಲ್ ಅವಾರ್ಡ್ ಸಣ್ಣ ವಿಷಯ ಅಲ್ವೇ ಅಲ್ಲ. ನಾನು ಫಸ್ಟ್ ಫಿಲಮ್ಮೇ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇಟ್ಸ್ ವಂಡರ್ಫುಲ್ ಥಿಂಗ್. ಅಂತ ಒಂದು ಸಿನಿಮಾಗೆ ನನ್ನ ಭಾಗ್ಯ, ಇವನನ್ನು ಹಾಕಿದ್ರೆ ಇವನು ಅರ್ಹ ಅಂತ ನನ್ನನ್ನು ಹಾಕಿದ್ದಕ್ಕೆ ಐ ಆಮ್ ಗ್ರೇಟ್ಫುಲ್ ಟು ದ 2 ಪರ್ಸನ್. ನಾನು ಆಗಲೇ ಹೇಳಿದಾಗೆ ಪವನ್ ಸರ್ ಆ್ಯಂಡ್ ಸಾಗರ್. ನಾ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಅಪ್ಪ ಇದ್ದರು. ಸಿನಿಮಾ ರಿಲೀಸ್ ಆಗಿ ಏನೋ ನ್ಯಾಷನಲ್ ಅವಾರ್ಡ್ ಬರೋ ಅಷ್ಟೊತ್ತಿಗೆ ಅವ್ರು ಇರಲಿಲ್ಲ. ಸೊ ಅದು ಒಂದು ಕೊರಗಿದೆ ನನಗೆ, ಆ ಒಂದು ಸಕ್ಸಸ್ನು ನೋಡೋಕ್ಕಾಗಲಿಲ್ಲ ಅವರಂತ. ಓಕೆ. ಸೊ ಈಗ ಬಿಗ್ ಬಾಸ್ ನಂತರ ವಾಟ್ ನೆಕ್ಸ್ಟ್? ಸಿನಿಮಾಗಳು ಮಾಡಬೇಕು ಅಂತ ಇದ್ದೀರಾ? ಅಫ್ಕೋರ್ಸ್ ಎಸ್, ಐ ವಾಂಟ್ ಟು ಡೂ ಮೂವೀಸ್, ಡೂ ಗುಡ್ ಮೂವೀಸ್. ಮುಂಚೆ ನಾನು ಹೋಗಿ ಆಪರ್ಚುನಿಟೀಸ್ನ ಹುಡ್ಕೊಂಡು ಹೋಗ್ತಿದ್ದೆ. ಐ ಆಮ್ ಶೋರ್ ಇವಾಗ ಆಪರ್ಚುನಿಟೀಸ್ ವಿಲ್ ನಾಕ್ ಮೈ ಡೋರ್. ಬಟ್ ಐ ವಿಲ್ ಮೇಕ್ ಶೋರ್ ನಾನು ಒಳ್ಳೆ ಸ್ಕ್ರಿಪ್ಟ್ಸ್ನ ನಾನು ಚೂಸ್ ಮಾಡ್ತೀನಿ. ನನ್ನ ನಂಬಿರೋಂಥ ಜನಗಳಿಗೆ ನಾನು ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಆಸೆ. ಓಕೆ. ಸೊ ಡ್ಯಾನ್ಸ್ ರಿಯಾಲಿಟಿ ಶೋ ಬಗ್ಗೆ ಹೇಳಿದ್ರಿ. ಡ್ಯಾನ್ಸ್ ಅಂದರೆ ಮುಂಚೆಯಿಂದನೂ ಇಷ್ಟ ಆಯ್ತಾ? ಕಲ್ತಿದ್ದೀರಾ ನೀವು ಡ್ಯಾನ್ಸ್ನ? ನಾನು ಎಲ್ಲೂ ಡ್ಯಾನ್ಸ್ ಕಲ್ತಿಲ್ಲ ಇದುವರೆಗೂ, ಬಟ್ ನನಗೆ ಒಳ್ಳೆ ಬೀಟ್ ಸೆನ್ಸ್ ಇದೆ. ಓಕೆ. ಸೊ ಅದಕ್ಕೆ ಅದ್ರ ತಕ್ಕಂತ ನಾನು ಹೆಜ್ಜೆ ಹಾಕ್ತೀನಿ. ಆ್ಯಂಡ್ ಒಂದು ಸ್ವಲ್ಪ ಸ್ಟೈಲ್ ಕಲಿಬೇಕಾಗಿದೆ, ಕಲ್ತ್ಕೊಂಡು ಮಾಡ್ತೀನಿ. ಮಾಡಬೇಕು ಅಂತಿದ್ದೀರಾ. ರಂಗಭೂಮಿ ಹಿನ್ನೆಲೆ ಇದೆ ನಿಮಗೆ. ಸೊ ಆ ಜರ್ನಿ ಬಗ್ಗೆ ಅಂದರೆ ಅಷ್ಟು ಇನ್ ಡೀಟೇಲ್ ಆಗಿ ನಾನು ರಂಗಭೂಮಿಲಿ ನಾನು ಕೆಲಸ ಮಾಡಿಲ್ಲ. ಒಂದಷ್ಟು ಚಿಕ್ಕ ವಯಸ್ಸಲ್ಲಿ ಎಳೆಯರ ಮೇಳ ಅಂತ ನಮ್ಮ ಮಾವ ಜೆಎಸ್ಎಸ್ ನಡೆಸ್ತಾ ಇದ್ರು. ಈಸ್ ಅ ಟೀಚರ್ ದೇರ್. ಅಲ್ಲೆಲ್ಲ ನಾನು ನಾಟಕ ಮಾಡ್ತಾಯಿದ್ದೆ. ನನಗೆ ಆವಾಗ ಅಲ್ಲೊಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೆ. ಒಂದು ನಾಟಕ ಮಾಡಿದ್ದೆ ಚಿಕ್ಕ ವಯಸ್ಸಲ್ಲಿ, ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೆ. ಅದಕ್ಕೆ ಜನಗಳು ಸಖತ್ತಾಗಿ ರೆಸ್ಪಾನ್ಸ್ ಮಾಡಿದ್ರು. ನನ್ನ ನಾಟಕದಲ್ಲಿ ಫಸ್ಟ್ ಡೈಲಾಗು ನಂದೇ ಇದ್ದು, ಕೊನೆ ಡೈಲಾಗು ನಂದೇ ಇದ್ದಿದ್ದು. ಅಲ್ಲೂ ಆ್ಯಕ್ಚುಲಿ ಹುಡುಗಿನ ರೇಗ್ಸೋದ್ರ ಥರನೇ ಇದ್ದಿದ್ದು. ಆಯಿತಾ, ಅದು ತುಂಬ ಖುಷಿ ಪಟ್ಟಿದ್ರು ಜನಗಳು, ಅದಕ್ಕೆಲ್ಲ ಚಪ್ಪಾಳೆ ತಟ್ಟಿದ್ರು. ಅವೆಲ್ಲ ಇಷ್ಟ ಆಗಕ್ಕೆ ಶುರು ಆಯಿತು. ಅದಾದಮೇಲೆ ಕಾಲೇಜ್ ಟೈಮಲ್ಲಿ ನಾನು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ನಾನು ಯಾವಾಗಲೂ ಭಾಗವಹಿಸ್ತಾ ಇದ್ದೆ. ಸೊ ನನಗೆ ಅವಾಗ ಗೊತ್ತಾಯಿತು ನನ್ನ ಕಲ್ಚರಲ್ ಆ್ಯಕ್ಟಿವಿಟೀಸ್ ಐ ಲೈಕ್ ಇಟ್ ಆ್ಯಂಡ್ ದಟ್ ಈಸ್ ಮೈ ಪ್ಲೇಸ್ ಅಂತ ನನಗೆ ಅನ್ಸೋಕ್ಕೆ ಶುರು ಆಗಿತ್ತು. ಓಕೆ. ಸೊ ಅವಾಗ ಅನಿಸ್ತು ಓಕೆ ಪ್ಯಾಷನ್ ಇದು ಫಾಲೋ ಮಾಡಬೇಕು ಅಂತ. ಎಸ್. ಓಕೆ. ಸೊ ಇವಾಗ ಎಲ್ಲರೂ ಅನ್ಕೊಂಡಿರೋ ಹಾಗೇನೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಅನ್ಸುತ್ತೆ. ಬ್ಯಾಚುಲರಾ? ಹೌದು. ಹೌದಾ? ಓಕೆ. ಸೊ ಈಗ ಅಮ್ಮ ಮದುವೆ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ರೆ ಕಾರ್ತಿಕ್ಗೆ ನೋಡುವಂಥ ಹುಡುಗಿ ಯಾವ ಥರ ಇರಬೇಕು? ಏನೇನು ಕ್ಯಾರೆಕ್ಟರ್ಸ್ ಇರಬೇಕು? ಕ್ವಾಲಿಟೀಸ್ ಏನೇನು ಇರಬೇಕು ಹುಡುಗಿಯಲ್ಲಿ? ಡೀಪ್ ಥಿಂಕಿಂಗ್ ಮಾಡ್ತಿದ್ದೀರಾ? ಇಲ್ಲ, ಈ ಪ್ರಶ್ನೆನೂ ಅಮ್ಮನ್ ಕೇಳಿ ಅಂತ ಕೇಳ್ಬಿಟ್ರೆ ಒಳ್ಳೇದು. ಮದುವೆ ಆಗೋದು ಕಾರ್ತಿಕ್. ನಾನು ಐ ಆಮ್ ಥಿಂಕಿಂಗ್ ಓನ್ಲಿ ಅಬೌಟ್ ಮೈ ಕೆರಿಯರ್. ಏನೇನು ಕ್ವಾಲಿಟೀಸ್ ಇರಬೇಕು? ಒಳ್ಳೆ ಹುಡುಗಿ ಆಗಿರಬೇಕು. ಅದು ಹೆಂಗೆ ಜಡ್ಜ್ ಮಾಡ್ತೀರಾ ಒಳ್ಳೆ ಹುಡುಗಿ ಅಂತ? ಗೊತ್ತಾಗುತ್ತೆ, ಅನ್ನ ಬೆಂದಿದ್ಯೋ ಇಲ್ವೋ ಅಂತ ನೋಡಿ ಒಂದಾಗಲೇ ಸಾಕು, ಒಂದಾಗಲೇ ನೋಡಿದ್ರೆ ಸಾಕು. ಸೊ ಒಳ್ಳೆ ಹುಡುಗಿ ಇದ್ರೆ ಸಾಕು.
ಒಳ್ಳೆ ಹುಡುಗಿ, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋಂಥ ಹುಡುಗಿ ಆಗಿರಬೇಕು. ವೆಸ್ಟರ್ನ್ ಕಲ್ಚರ್ಗೂ ಅಡ್ಜಸ್ಟ್ ಆಗಬೇಕು, ಏನು ನಮ್ಮ ಇಂಡಿಯನ್ ಸ್ಟೈಲ್ಗೂ ಅಡ್ಜಸ್ಟ್ ಆಗಬೇಕು. ಆ್ಯಂಡ್ ಎಲ್ಲ ರೀತಿಯೂ ಇರಬೇಕು. ಆ್ಯಂಡ್ ನನ್ನ ಜೊತೆ ಎಲ್ಲ ವಿಷಯದಲ್ಲೂ ಅಂದರೆ ನಾನು ಸೋತಾಗಲೂ ನನ್ನ ಜೊತೆ ಇರಬೇಕು, ಗೆದ್ದಾಗಲೂ ನನ್ನ ಜೊತೆ ಇರಬೇಕು, ನನ್ನ ಅಳಲು ನನ್ನ ಜೊತೆ ಇರಬೇಕು, ನನ್ನ ನಗುಲು ನನ್ನ ಜೊತೆ ಇರಬೇಕು. ಆ್ಯಂಡ್ ತುಂಬ ಕೇರಿಂಗ್ ಇರಬೇಕು. ನಾನು ಅಫ್ಕೋರ್ಸ್ ನಾನು ಕೇರಿಂಗ್ ಇರ್ತೀನಿ. ನನ್ನ ಜೊತೆ ಎಲ್ಲ ಪಡ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲದೆ ಕಳ್ಕೊಳ್ಳೋದಕ್ಕೂ ರೆಡಿಯಾಗಿರ್ಬೇಕು. ದಟ್ಸ್ ವಾಟ್. ಆ ರೀತಿ ವಾ ವಾ, ಈ ಒಂದು ಮಾತು ಎಲ್ಲೋ ಕೇಳಿದ್ದೀನಿ ನಾನು. ಕಾಪಿ ಹೊಡಿದ್ರೆ ಈಗ ಅದೊಂದು ಮಾತ್ರ.